ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೃಷಿ ವಿಡಿಯೋಗಳಿಗೆ ಇನ್ನಷ್ಟು ವಿಡಿಯೋ ಮಾಡಲಿ ಅಂತ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇದ್ದೀರಾ, ನಾವು ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ನನಗೆ ನಾನು ಯಾವುದೋ ಬರಡು ಭೂಮಿಲಿ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಹಳ್ಳಿಯವ್ರಿಗೆಲ್ರಿಗೂ ಗೊತ್ತು, ಇವಾಗ ನಾವು ಜೂನ್ ಮಂತ್ ಇದೆ. ಸೊ ಏಪ್ರಿಲ್ಲು ಮೇ ಎಂಡಿಂಗು ಇಷ್ಟೊತ್ತಿಗೆಲ್ಲ ಏನಾಯ್ತು, ಮುಂಗಾರು ಸ್ಟಾರ್ಟ್ ಆಗ್ತಿತ್ತು. ಪ್ರತಿ ವರ್ಷನೂ ಮುಂಗಾರು ಸ್ಟಾರ್ಟ್ ಆಗಿ ಎಲ್ಲ ಹೆಸರು ಕಾಳು, ತಡ್ನಿಕಾಳು, ಉದ್ದಿನ ಕಾಳು, ಎಳ್ಳು ಎಲ್ಲ ಹಾಕ್ತಾಯಿದ್ರು. ಇದು ನಮ್ಮ ಹಳ್ಳಿಲಿ ಕಾಮನ್. ಅದು ಏನಂದರೆ, ನಾವು ಇದನ್ನ ಕಾಲದಿಂದ ನಡ್ಕೊಬಂದಿರೋದು, ನಮ್ಮ ತಾತ ಮುತ್ತಾತನ ಕಾಲದಿಂದನೂ ನಡ್ಕೊಬಂದಿರೋದು. ಹೆಂಗೆ ಅಂದರೆ, ಅವ್ರು ಅದಕ್ಕೆ ನೀರು ಹಾಯಿಸ್ತಿರ್ಲಿಲ್ಲ, ಏನಿಲ್ಲ. ಅವರು ಮಳೆ ನೀರು ಏನು ಬರುತ್ತೆ ಅದರಲ್ಲೇ ಬೆಳೀತಿದ್ದಂಥ ಕಾಳುಗಳವು. ತಡ್ನಿಕಾಳಾಗಿರ್ಬೋದು, ಹೆಸ್ರು ಕಾಳಾಗಿರ್ಬೋದು, ಉದ್ದಿನ ಕಾಳಾಗಿರ್ಬೋದು, ಎಳ್ಳಾಗಿರ್ಬೋದು, ಕೆಲವೊಂದು ಸಲ ಅವರೇ ಆಗಿರ್ಬೋದು. ಇದೆಲ್ಲ ಹಿಂದಿನ ಕಾಲದಲ್ಲಿ ಮುಂಗಾರು ಮಳೆ ಬೀಳ್ತಿದ್ದಂಗೆ ಹಾಕ್ಬಿಡ್ತಿದ್ರು. ಬಟ್ ನೀವು ಇಷ್ಟು ದೊಡ್ಡ ಬೌಂಡ್ರಿ ನೋಡ್ತಾ ಇದ್ದೀರಾ, ಇದು ಗದ್ದಳ್ಳಿ. ಎಷ್ಟೊಂದು 60-70 ಎಕರೆ ಇರ್ಬೋದು. ಇದೊಂದೇ ಅಂತಲ್ಲ ನೋಡಿ, ಅಲ್ಲಿ ಸುತ್ತ ಅಲ್ಲೊಂದು ಆ ಕಡೆ ನೋಡಿ, ಎಲ್ಲಿ ಕಾಣ್ತಾ ಇದೆ. ನೀವು ಎಲ್ಲಿಂದ ಎಲ್ಲಿ ಗಂಟನಾದರೂ ಹೋಗಿ, ನಿಮಗೆ ಎಲ್ಲೂ ತರಕಾರಿ ಅಂತೀನಿ, ಸಾರಿ, ತರಕಾರಿಗಳು ಕಾಣ್ತವೆ ಹೊರ್ತು ಕಾಳುಗಳು ಹಾಕಿರೋದು ಕಾಣೋದಿಲ್ಲ. ಯಾಕಂದರೆ ಎಲ್ಲ ಇವಾಗ ಹೆಂಗಾಗಿದೆ ಅಂದರೆ, ಏನು ಮಾಡಬೇಕು, ಏನು ಕೆಲಸ, ನಮ್ಮ ಇದು ಆರೋಗ್ಯಕ್ಕೆ ಏನು ಒಳ್ಳೆಯದು ಅಂದರೆ, ಹಿಂದಿನ ಕಾಲದಲ್ಲಿ ಏನು ಪದ್ಧತಿಯನ್ನು ಫಾಲೋ ಮಾಡ್ತಿದ್ವಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಇವಾಗ ಕಾಳುಗಳು ಮುಂಗಾರು ಹಾಕಿ ಕಾಳುಗಳು ಬೆಳೀತಿದ್ದನ್ನೇ ನಿಂತೋಗ್ಬಿಟ್ಟಿದೆ ಇವಾಗ. ವೀಕ್ಷಕರು, ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು, ಏನಕ್ಕೆ ದಿನನಿತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ತರಕಾರಿ ರೇಟ್ ಆಗ್ಬೋದು, ಕಾಳುಗಳ ರೇಟ್ ಆಗ್ಬೋದು, ತಡ್ನಿಕಾಳು, ಹೆಸ್ರು ಕಾಳು, ಎಳ್ಳು, ಜೋಳ, ಇದೆ ಉದ್ದಿನ ಕಾಳು, ಇದೆಲ್ಲ ಏನಕ್ಕೆ ಜಾಸ್ತಿ ರೇಟ್ ಆಗ್ತಾ ಇದೆ ಅಂತ ಕೇಳಿದ್ರೆ, ಇದು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ನಿಮಗೂ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ, ನಿಮಗೂ ಅನುಭವ ಆಗಿದೆ. ಒಂದು ಹಳ್ಳಿ ತಗೊಂಡ್ರೆ, ಈಗ ಯಾವ್ದಾರು ಒಂದು ಊರು ತಗೊಂಡ್ರೆ, ಈಗ ಸಿಟಿಯಿಂದ ಹಳ್ಳಿ ಕಡೆಗೆ ಬರ್ತಾ ಇದ್ದೀವಿ ಅಂದರೆ ನಮ್ಗೆ ಖುಷಿ ಆಗೋದು ಏನಂದರೆ, ಅವಾಗ ನಾವು ಎಷ್ಟೋ ಹಿಂದಿನ ಒಂದು 5-6 ವರ್ಷದ ಹಿಂದೆ ಎಲ್ಲ ಆನ್ ದ ವೇ ಬರ್ತಾ ನಾವು ಬೇರೆಯವ್ರ ಹೊಲದಲ್ಲೆಲ್ಲ ಕದ್ದು ಹೆಸ್ರು ಕಾಳನ್ನ ಕುಯ್ಕೊಂಡು ತಿಂದಿದ್ದೀವಿ. ಹೆಸ್ರು ಕಾಯಿನ ಅಂದರೆ, ಹೆಸ್ರು ಕಾಳಲ್ಲಿ ಅಷ್ಟು ಪ್ರೋಟೀನ್ ಇದೆ. ಇವಾಗಲೂ ಸ್ಪ್ರೌಟ್ಸ್ ಅಂತ ಹೇಳ್ತಾರಲ್ಲ, ಈಗ ಜಿಮ್ಗೆ ಹೋಗೋರು, ಅದು ಸಿಟಿಲಿರೋರೆಲ್ಲ ಅದನ್ನು ಪ್ರಿಫರ್ ಮಾಡ್ತಾರೆ ಹೆಲ್ತಿ ಅಂದ್ಬಿಟ್ಟು. ಸೊ ನಾವು ಅವಾಗೆಲ್ಲ ಹಳ್ಳಿಯವರಲ್ವ, ನಾವು ಅವಾಗೆಲ್ಲ ಮೊಳಕೆ ಕಾಳು ಅವೆಲ್ಲ ಏನು ಗೊತ್ತಿಲ್ಲ, ಸುಮ್ಮನೆ ಹೆಸ್ರು ಕಾಯಿ ಹೋಗ್ಬೇಕು, ಇದ್ಕೊಂಡು ತಿನ್ಬೇಕಷ್ಟೇ, ಈ ಥರ ಮೆಂಟಾಲಿಟಿ. ಯಾಕೆಂದರೆ ಅದು ತಿಂದ್ರೆ ಒಳ್ಳೇದು ಅಂತ ಗೊತ್ತಿತ್ತು ನಮ್ಗೆ ಅವಾಗ. ಬಟ್ ಇವಾಗ ಹೆಂಗಾಗಿದೆ ಅಂದರೆ, ಅವೆಲ್ಲ ಸಿಗ್ದಂಗೆ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಎಲ್ಲಿ ನೋಡಿದ್ರೂ ನೋಡ್ತಾ ಇದ್ದೀರಾ, ಖಾಲಿ ಭೂಮಿ, ಏನು ಬೆಳೀತಾ ಇಲ್ಲ. ಹೆಸರು ಈ ಸಲ ಮಳೆ ಹಂಗೆ ಎಫೆಕ್ಟ್ ಕೊಟ್ಟಿದೆ. ಮಳೆ ಎಫೆಕ್ಟ್ ಕೊಟ್ಟಿದೆ ಅನ್ನಂಗೆ ಒಂದು, ಈಗ ನೋಡ್ತಾ ಇದ್ದೀರಾ ನೋಡಿ, ಅಲ್ಲೊಂದು ಯಾವುದೋ ಹೊಸ್ದಾಗಿ ತೋಟ ಮಾಡಿದ್ದಾರೆ ನೋಡಿ, ಅಲ್ಲೊಂದು ತೋಟ ನೋಡಿ, ಇಲ್ಲಿ ಎಲ್ಲ ಸುತ್ತಮುತ್ತ ಗದ್ದೆ ಏನಿದೆ ಎಲ್ಲಾನು ಕಾಲಕ್ರಮೇಣ ದಿನ ಕಳೆದಂಗೆ ಎಲ್ಲ ತೋಟಗಳಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಯಾರೂ ಇದು ಮಾಡಬೇಕು, ತರಕಾರಿ ಬೆಳಿಬೇಕು, ಇಲ್ಲ ಕಾಳು ಮುಂಗಾರು ಹಾಕಬೇಕು, ಇದು ಬೆಳಿಬೇಕು, ಏನು ಮಾಡ್ತಾ ಇಲ್ಲ. ಎಲ್ಲ ಏನು ಹೋದ್ರೂ ಪರವಾಗಿಲ್ಲ, ನಮಗೇನು ತೋಟ ಆಗ್ಬಿಟ್ಟು ಸಾಕು, ತೋಟ ಆದ್ರೂ ನೆಮ್ಮದಿಯಾಗಿರ್ಬೋದು, ಅಡಿಕೆ ಸೊಸಿ ತೆಂಗಿನ ಸೊಸಿ ಮಾಡಿಬಿಟ್ರೆ ಒಂದು 5 ವರ್ಷ ಕಷ್ಟಪಟ್ಟರೆ ಆಮೇಲೆ ಕಾಯಿ ಕಡಿಕೊಂಡು ಅಡಿಕೆ ಕಾಯಿ ಮಾರ್ಕೊಂಡು ನೆಮ್ಮದಿಯಾಗಿರ್ಬೋದು ಅಂತ ಈ ಥರ ಮೆಂಟಲಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ಯಾರು ಕಾಳುಗಳನ್ನೇ ಬೆಳೀತಾ ಇಲ್ಲ. ಇದರಿಂದ ಸುಮ್ಮನೆ ನಾವು ಏನು ಮಾಡ್ತೀವಿ, ನಾವು ಅರ್ಥನೇ ಮಾಡ್ಕೋತಾ ಇಲ್ಲ. ಸುಮ್ಮನೆ ಹಂಗೆ ಏನು ನಮ್ಗೆ ಈ ಥರ ಕಾಳು ಬೆಳಿದಾನೆ ತೋಟ ಗೀಟ ಅನ್ಕೊಂಡು ಹೋಗಿ ಕಾಳು ತರೋಕ್ಕೆ ಅದಕ್ಕಿಂತ ಡಬಲ್ ದುಡ್ಡನ್ನ ನಾವು ಹೊರಗಡೆ ಸುರಿತಾ ಇದ್ದೀವಿ. ಹೊರಗಡೆ ಅಂದರೆ ಈ ಮಾರ್ಕೆಟ್ಗಳಿಗೆ ಕೊಂಡ್ಕೊಳ್ಳೋದಕ್ಕೆ ಇದಕ್ಕೆ ಸುರಿತಾ ಇದ್ದೀವಿ. ಏನು ಅಂದರೆ, ಇವಾಗ ಅದು ಹೋಗ್ಲಿ, ನಾವು ಸುರಿದಿದ ತಕ್ಕನಾಗ ನಮ್ಗೆ ಒಳ್ಳೆ ಪ್ರೋಟೀನ್ ಆರು ಸಿಗ್ತಿದೆಯಾ? ಅದು ಇಲ್ಲ. ಒಳ್ಳೆ ಫುಡ್ಡು ಸಿಗ್ತಾ ಇಲ್ಲ. ಎಲ್ಲ ಕೆಮಿಕಲ್ಲು ಮತ್ತು ಕಲಬೆರಕೆ ಮಿಕ್ಸ್ಡ್ ಫುಡ್ಡನ್ನು ತಗೋತಾ ಇದ್ದೀವಿ. ಏನು ಚೆನ್ನಾಗಿರುತ್ತೆ? ಇವಾಗ ಹೆಂಗಾಗಿದೆ ಅಂದರೆ, ಹಳ್ಳಿಗಳಲ್ಲಿ 100ಕ್ಕೆ ಒಬ್ರು ಅಷ್ಟೇ, 50 ಮನೆಗೆ 1 ಮನೆ, 100 ಮನೆಗೆ 2 ಮನೆ, ಈ ಥರ ಕಾಳುಗಳನ್ನ ಬೆಳೀತಿದ್ದಾರೆ ನೋಡಿ. ಅಷ್ಟೆಲ್ಲ ಹುಡ್ಕಿದ್ಮೇಲೆ
ನನಗಿಲ್ಲಿ ಕಾಳು ಯಾರೋ ತಡ್ನಿ ಕಾಳು ಹಾಕಿರೋದು ಸಿಕ್ತು, ಅದು ಎಲ್ಲೋ ತೆಳ್ಳಗೆ ಹಾಕಿದ್ದಾರೆ. ತಡ್ನಿ ಕಾಳು ಬಂದಿದೆ ನೋಡಿ ತುಂಬ ಖುಷಿ ಆಯಿತು. ಈ ಸಲ ಮಳೆ ಒಂದು ತೊಂದರೆ ಕೊಡ್ತು, ಓಕೆ ಅದನ್ನು ಒಪ್ಕೊಳ್ಳೋಣ. ಬಟ್ ಇನ್ನೊಂದು ಬೇಜಾರು ಏನಪ್ಪ ಅಂದರೆ ಎಲ್ಲ ತೋಟದ ಮೊರೆ ಹೋಗ್ತಿದ್ದಾರೆ, ಅದೇ ಬೇಜಾರು ಸಖತ್ತು. ಏಕೆಂದರೆ ತೋಟದಲ್ಲಿ ಈಗೆಲ್ಲ ತೋಟನೇ ಮಾಡಿದ್ರೆ ಎಲ್ಲಿ ದುಡ್ಡು ಸಿಗುತ್ತೆ ಹೇಳಿ. ಎಲ್ಲರೂ ತೋಟ ಮಾಡಿ ಎಲ್ಲ ಕಾಯಿ ಬೆಳೆದು ಎಲ್ಲ ತೆಂಗಿನ ಅಡಿಕೆ ಗಿಡ ಅಡಿಕೆಕಾಯಿ ಬೆಳೆದ್ರೆ ರೇಟ್ ಎಲ್ಲಿ ಸಿಗುತ್ತೆ ಎಲ್ರಿಗೂ? ಎಲ್ಲ ಬರೀ ಅಡಿಕೆಕಾಯಿ ತಿನ್ಕೊಂಡೇ ಇರೋಕ್ಕಾಗುತ್ತಾ? ಆಗಲ್ಲ. ದಿನನಿತ್ಯ ಯೂಸ್ ಮಾಡೋಂಥ ವಸ್ತುಗಳು ಬೇಕು ಎಲ್ಲ ನಮಗೆ. ಈಗ ತರಕಾರಿಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು. ಕಾಳುಗಳಿಲ್ದೇ ಹೆಂಗೆ ಮಾಡೋಕ್ಕಾಗುತ್ತೆ? ಬರೀ ಅಡಿಕೆಕಾಯಿ ಕಾಯಿ ಹಾಕೊಂಡು ಸಾಂಬಾರು ಮಾಡೋಕ್ಕಾಗುತ್ತಾ? ಆಗಲ್ಲ. ಸೊ ಹಂಗಾಗಿ ಹೆಂಗಾಗ್ತಿದೆ ಅಂದರೆ ಇವೆಲ್ಲ ಇತಿಹಾಸದ ಪುಟ ಸೇರ್ಬಿಡ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ನನಗೇನೋ. ನೋಡಿ ಅಷ್ಟು ದೊಡ್ಡ ಇದರಲ್ಲಿ ದೊಡ್ಡ ಬೌಂಡ್ರಿನಲ್ಲಿ ನೋಡ್ತಾ ಇದ್ದೀರಾ, ಈ 1 2 3 4 ಗದ್ದೆ, 3 ಗದ್ದೆ ಅಷ್ಟೇ ಹಾಕಿರೋದು ಕಾಳು, ಇನ್ನೆಲ್ಲೂ ಕಾಳು ಹಾಕಿಲ್ಲ. ಆ ಕಡೆ ಎಲ್ಲ ತೋಟ ಮಾಡಿದ್ದಾರೆ, ಖಾಲಿ ತೋಟ. ಈ ಕಡೆ ಎಲ್ಲ ಫುಲ್ ಬೌಂಡ್ರಿ, ಹಂಗೆ ಖಾಲಿ ಬೌಂಡ್ರಿ ಇದೆ, ಏನೂ ಇಲ್ಲ ನೋಡಿ. ಈ ಗದ್ದೆಯಲ್ಲಿ ಮಾತ್ರ ತೆಳ್ಳಗೆ ಕಾಳು ಹಾಕಿದ್ದಾರೆ, ಅದು ಕಾಳು ಕರೆಕ್ಟಾಗಿ ಬಂದಿಲ್ಲ ನೋಡಿ. ಇದಕ್ಕೆ ನೀರು ಹಾಯಿಸಿಲ್ಲ, ಏನಿಲ್ಲ ವೀಕ್ಷಕರೇ. ನಮ್ಮ ಹಳ್ಳಿಯವ್ರಿಗೆಲ್ಲ ಗೊತ್ತು, ನೀರು ಹಾಯಿಸ್ಲೇಬೇಕು ಅಂತ ಏನಿಲ್ಲ ಇದಕ್ಕೆಲ್ಲ. ಹಿಂಗೇನೆ ಬೆಳೀತು ಇದೆಲ್ಲ. ಹಿಂದೆ ಎಲ್ಲ ನೀರು ಡಿಪೆಂಡೇ ಆಗಿರಲಿಲ್ಲ ಇದಕ್ಕೆ, ರಾಗಿಗೆಲ್ಲ ಉಯ್ಯೋ ಮಳೆಗೇನೆ ಬೆಳೀತಿದ್ದು. ಯಾಕೆಂದರೆ ಆಗಿನ ಕಾಲದಲ್ಲಿ ಅಷ್ಟು ಶ್ರಮ ಹಂಗಿತ್ತು, ಅವ್ರು ಕಷ್ಟಪಡ್ತಿದ್ರು, ನಿಯತ್ತಾಗಿ ಹಂಗಿದ್ರು, ಆ ರೀತಿ ಬೆಳೆದು ಇದು ಮಾಡ್ತಿದ್ರು. ಇವತ್ತಿನ ದಿನ ಪ್ರತಿಯೊಂದಕ್ಕೂ ಎಲ್ಲ ಏನೋ ಕೆಟ್ಟದ್ದು ಸ್ಟಾರ್ಟ್ ಆಗಿಬಿಟ್ಟಿದೆ, ಕೆಟ್ಟ ಕಾಲ ಅಂತಲೇ ಹೇಳ್ಬೋದು. ಅದು ಒಂದು ಕಾರಣಕ್ಕೆ ಮಳೆ ಬೆಳೆ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಈ ವರ್ಷ ಅಂತೂ ಮಳೆನೇ ಇಲ್ಲ. ಸೊ ಹಂಗಾಗಿ ನಾವು ಏನು ಮಾಡೋದು, ದಿನನಿತ್ಯ ಚೇಂಜ್ ಆಗ್ತಾ ಹೋಗ್ತಾ ಇದ್ದೀವಿ ಹೊರತು ನಾವು ಹಳೇದನ್ನು ಏನಿದೆ ಎಲ್ಲನೂ ಇತಿಹಾಸ ಸೇರಿಸ್ತಾ ಇದ್ದೀವಿ. ಯಾವುದನ್ನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಆಮೇಲೆ ಹಿಂದಿನ ಕಾಲದವ್ರಿಗೆ ಯಾರಿಗೂ ಇವಾಗ ಏನೋ ರೆಸ್ಪೆಕ್ಟು ಕೊಡ್ತಿಲ್ಲ. ಅಂದರೆ ಈಗ ಅವ್ರು ಹೇಳ್ತಿದ್ರು ಹಿಂಗೆ ಮಾಡ್ಬೇಕು, ಹಿಂಗೆ ಅದಕ್ಕೆ ಅದನ್ನ ಯಾರು ಫಾಲೋನು ಮಾಡ್ತಾ ಇಲ್ಲ. ಇವಾಗ ಎಲ್ಲ ಚೇಂಜ್ ಆಗಿಬಿಡ್ತೀವಿ, ಮಾಡ್ರನ್ ಏನಿದೆ, ಏನಿದೆ ಅದಕ್ಕೆ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಅದರಿಂದ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ಮುಂದಿನ ದಿನಗಳಲ್ಲಿ. ನೀವು ಒಂದು ನಿಮಿಷ ಈಗಲೇ ಕುತ್ಕೊಂಡು ಯೋಚನೆ ಮಾಡಿದ್ರೆ, ಜಸ್ಟ್ ಒಂದು 5 ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ 5 ವರ್ಷದ ಹಿಂದೆ ಹೆಂಗಿತ್ತು, ಇವಾಗ ಹೆಂಗಿದೆ. ಹಿಂದಿನ ಕಾಲದವ್ರು, ನಮ್ಮ ತಾತ ಮುತ್ತಾತ, ನಮ್ಮ ಅಜ್ಜಿ ತಾತ ಅವರು ಹಿಂದಿನ ಕಾಲದಲ್ಲಿ ಹೆಂಗಿದ್ರು, ಇವಾಗ ಹೆಂಗಿದ್ದಾರೆ, ನಾವು ಹೆಂಗಿದ್ದೀವಿ, ಅವ್ರ ಏಜಲ್ಲಿ ಇದ್ದಾಗ ನಾವು ಹೆಂಗಿದ್ದೀವಿ, ಅವ್ರು ಹೆಂಗಿದ್ದಾರೆ, ಈಗ ಹೆಂಗೆ ಕೆಲಸ ಮಾಡ್ತಿದ್ದಾರೆ, ಅವ್ರು ನಾವು ಹೆಂಗೆ ಕೆಲಸ ಮಾಡ್ತೀವಿ ಅಂತ ಕುತ್ಕೊಂಡು ಒಂದು 5 ನಿಮಿಷ ಕುತ್ಕೊಂಡು ನಾವು ಅನಲೈಸ್ ಮಾಡಿ ಯೋಚನೆ ಮಾಡಿಬಿಟ್ರೆ ಸಾಕು, ನಮಗೆ ಅರ್ಥ ಆಗೋಗುತ್ತೆ. ಇವಾಗಲೇ ಹಿಂಗೆ, ಇನ್ನು ಮುಂದಿನ 5 ವರ್ಷಗಳಲ್ಲಿ ಇನ್ನೆಂಗಾಗುತ್ತೆ ಅನ್ನೋದು ನಮ್ಗೆ ಇವಾಗಲೇ ಅರ್ಥ ಆಗ್ಬಿಡುತ್ತೆ. ಸೊ ದಯವಿಟ್ಟು ಹೇಳೋದೇನೆಂದರೆ, ನಮ್ಮ ಹಿಂದಿನದ್ದು ಏನಿದೆ ಅದನ್ನು ಫಾಲೋ ಮಾಡೋಣ. ಆದಷ್ಟು ನಮ್ಮ ತಾತ ಅವರಿಂದ ಏನು ಇನ್ಫಾರ್ಮೇಷನ್ ಸಿಗುತ್ತೆ ಎಲ್ಲನೂ ತಗೊಳ್ಳೋಣ. ಹಳೆ ಪದ್ಧತಿಗಳೇನಿದೆ ಅಂದರೆ ಈ ಕೃಷಿನಲ್ಲಿ, ಅಗ್ರಿಕಲ್ಚರಲ್ಲಿ ಮೇಯ್ನಾಗಿ ಏನಿರುತ್ತೆ ಅದನ್ನು ಮಾಡಿದ್ರೆ ನಮಗೆ ನಾವು ಬೇರೆಯವ್ರು ಇದಕ್ಕೂ ಬೇಡ, ನಮಗೆ ನಾವು ಮಾಡಿಕೊಂಡ್ರೆ, ಈಗ ಬೇಸಿಕ್ಕಾಗಿ ಬೆಳೆಯೋದು ರಾಗಿ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಅನ್ನ ಆಗಿರ್ಬೋದು, ಭತ್ತ ಆಗಿರ್ಬೋದು. ಸೊ ಇದನ್ನು ಬೆಳೆದ್ರೆ ನಮ್ಮ ಒಳ್ಳೆಯದಕ್ಕೆ, ನಮ್ಮ ಆರೋಗ್ಯನೇ ಕಾಪಾಡುತ್ತೆ ಅದು. ಇಲ್ಲ ಅಂದರೆ ಸುಮ್ಮನೆ ನಾವು ಬೇರೆ ಆಧುನಿಕ ಇದಕ್ಕೆ ಕೃಷಿಗೆ ಅಡಾಪ್ಟ್ ಆಗಿಬಿಟ್ಟು ಬೆಳೆಯೋಕ್ಕೆ ಹೋದರೆ ಇವತ್ತಿನ ದಿನಗಳಲ್ಲಿ ಬರೀ ಕೆಮಿಕಲ್ಲು, ಗೊಬ್ಬರ, ಫರ್ಟಿಲೈಸರ್ಸು, ಬರೀ ಇದೆ. ಒರಿಜಿನಾಲಿಟಿ ಏನೂ ಇಲ್ಲ. ಅವಾಗಿಂದ ಹೆಂಗಾಗ್ತಿದ್ರು, ಬರೀ ಮನೆ ಗೊಬ್ಬರ ಬಿಟ್ಟರೆ ಏನೂ ಆಗ್ತಿರ್ಲಿಲ್ಲ. ಇವಾಗ ಮನೆ ಗೊಬ್ಬರ ಹಾಕೋರೇ ಇಲ್ಲ. ಅಂಗಡಿ ಔಷಧಿ ಇಲ್ದೇ ಬೆಳೆಯೋರೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಹಿಂಗಾಗಿ ಏನಾಯ್ತು, ಎಲ್ಲ ಅಂಗಡಿ ಔಷಧಿ ಹಾಕಿ ನಾವು ಆಸ್ಪತ್ರೆಗೆ ದುಡ್ಡು ಕೊಡ್ತಾ ಇದ್ದೀವಿ ಅಷ್ಟೇ. ಹೆಂಗಾಗ್ತಿದೆ ಅಂದರೆ ಒಂದು ನಗು ಥರ ವಿಚಾರ. ಔಷಧಿ ತರೋಕ್ಕೂ ದುಡ್ಡು ಅಂಗಡಿಗಳಿಗೆ ಕೊಡ್ತೀವಿ, ನಾವು ಆರೋಗ್ಯ ತೋರಿಸ್ಕೊಳ್ಳೋಕ್ಕೂ ಆಸ್ಪತ್ರೆಗೆ ದುಡ್ಡು ಕೊಡ್ತೀವಿ. ನಾವು ದುಡ್ಡೇನು ಸಂಪಾದನೆ ಮಾಡ್ತಾ ಇಲ್ಲ, ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದೀವಿ ಅಷ್ಟೇ. ಆಮೇಲೆ ಇನ್ನೊಂದು ವಿಚಾರ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾವು ಬೆಳೆಯೋ ಇದು ನಮಗೆ ಕರೆಕ್ಟಾಗಿ ಬೆಲೆ ಸಿಗ್ತಾ ಇಲ್ಲ, ಎಲ್ಲ ಮಧ್ಯದವ್ರು ತಿಂತಾ ಇದ್ದಾರೆ. ಆ ಥರ ಇನ್ನೊಂದು ವಿಚಾರ, ತುಂಬ ವಿಚಾರಗಳಾಗಿದೆ ಸ್ನೇಹಿತರೆ ಇವಾಗ ಇತ್ತೀಚಿನ ದಿನಗಳಲ್ಲಿ. ಸೊ ಇದನ್ನು ನಮ್ಮ ಯುವ ರೈತರಾಗಿರ್ಬೋದು, ಇಲ್ಲ ಹಳ್ಳಿಯವ್ರು ಯಾರ್ಯಾರು ನೋಡ್ತಾ ಇದ್ದೀರ ವಿಡಿಯೋ, ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ, ಅನಲೈಸ್ ಮಾಡಿ, ಒಂದು 5 ನಿಮಿಷ ಯೋಚನೆ ಮಾಡಿ ಅನಲೈಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೆಂಗಿತ್ತು, ಹೆಂಗಾಯಿತು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ತುಂಬ ಒಳ್ಳೆ ಮಾಹಿತಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ಹೇಳಿ.
ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ದಯವಿಟ್ಟು ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋ ಜೊತೆ, ಡೈಲಿ ವ್ಲಾಗ್ ಜೊತೆ ಬರ್ತಾ ಇರ್ತೀನಿ. ಕೃಷಿ ಬಗ್ಗೆ, ಹಳ್ಳಿ ಜೀವನದ ಬಗ್ಗೆ ಎಲ್ಲ. ಸೊ ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ.